ನಮ್ಮಮ್ಮ ಮನೆಯಲ್ಲೇ ಮಾಡುವಂತಹ ಸಿಂಪಲ್ ಆದ ಬಿಸಿಬೇಳೆಬಾತ್ ರೆಸಿಪಿ. ಇದನ್ನು ಮಾಡಲಿಕ್ಕೆ ಏನೇನು ಬೇಕು ಅಂತ ಅಂದರೆ 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, 12 ಒಣಮೆಣಸಿನ್ಕಾಯಿ, ಅರ್ಧ ಸ್ಪೂನ್ ಲವಂಗ, ಅರ್ಧ ಸ್ಪೂನ್ ಚಕ್ಕೆ ಪೌಡರು, 2 ಇಡೀ ಬೆಳ್ಳುಳ್ಳಿ, 4 ಸ್ಪೂನ್ ಉದ್ದಿನಬೇಳೆ, 4 ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಮೆಂತ್ಯ, 2 ಇಡೀ ಬೆಳ್ಳುಳ್ಳಿ, 2 ಇಂಚು ಶುಂಠಿ. ತರಕಾರಿಗಳು ನಿಮ್ಮ ಮನೆಯಲ್ಲಿ ಏನಿರುತ್ತೆ ಆ ತರಕಾರಿಗಳು, ಈರುಳ್ಳಿ, ಟೊಮೊಟೊ. ಮೊದಲು ಮಸಾಲೆ ಪದಾರ್ಥಗಳನ್ನ ಹುರ್ಕೋಬೇಕು ಎಣ್ಣೆ ಹಾಕಿ. ಹೊಂಬಣ್ಣ ಬರೋ ತನಕ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಪ್ರೇಟಾಗಿ ಬೇರೆ ಆಗಿ ಹುರ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇನ್ನೊಂದು ಕುಕ್ಕರ್ ತಗೊಂಡು 3/4 ಪಾವು ಬೇಳೆ ಹಾಕಿ ನೀರು ಹಾಕಿ ಅದಕ್ಕೆ 2 ಇಡೀ ಬೆಳ್ಳುಳ್ಳಿ, 1 ಇಡೀ ಕರಿಬೇವು ಸೊಪ್ಪು ಹಾಕಿ 3 ವಿಷಲ್ ಕೂಗಿಸ್ಕೋಬೇಕು. ಅದು ಬೆಂದ ನಂತರ ಈರುಳ್ಳಿ, ಟೊಮೊಟೊ ಹಾಕಿ ಅದನ್ನು 2 ವಿಷಲ್ ಕೂಗಿಸ್ಕೋಬೇಕು. ಆಮೇಲೆ ತರಕಾರಿಗಳು ಏನು ಕುಯ್ದಿಟ್ಕೊಂಡಿರ್ತೀವಿ ಆ ತರಕಾರಿಗಳು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು 1 ವಿಷಲ್ ಕೂಗಿಸ್ಕೊಂಡು ನಂತರ ಅದಕ್ಕೆ ಅಕ್ಕಿ ಹಾಕೋಬೇಕು. 3/4 ಪಾವು ಬೇಳೆಗೆ 3/4 ಪಾವು ಅಕ್ಕಿ ಚೆನ್ನಾಗಿ ತೊಳ್ಕೊಂಡು ಹಾಕೋಬೇಕು. ಅದನ್ನು 2 ವಿಷಲ್ ಕೂಗಕ್ಕೆ ಬಿಡಬೇಕು. ಇನ್ನೊಂದು ಪಾತ್ರೆಯಲ್ಲಿ ರುಬ್ಬಿರೋಂಥ ಮಸಾಲೆನ ಹಾಕಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಣ ಕೊಬ್ಬರಿ ತುರಿ ಹಾಕಿ ಅದು ಒಂದು ಕುದಿ ಬಂದ ನಂತರ ವಿಷಲ್ ಏನು ಕೂಗಿಸಿರ್ತೀವಿ ತರಕಾರಿ ಮತ್ತು ಅಕ್ಕಿದು ಅದನ್ನು ಹಾಕಿ ಮಿಕ್ಸ್ ಮಾಡಿ ಸಿಮ್ಮಲ್ಲಿ ಹಾಕಿ ಅದು ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು. ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಡಲೆಕಾಯಿ ಬೀಜ, ಕರಿಬೇವಿನ ಸೊಪ್ಪು ಹಾಕಿ ಅದು ಒಂಬಣ್ಣ ಬಂದ ನಂತರ ರೆಡಿಯಾಗಿರುವಂತಹ ಬಾತಿಗೆ ಹಾಕಿಟ್ಟು ರುಚಿಕರವಾದ ಸ್ವಾದಿಷ್ಟವಾದ ಬಿಸಿಬೇಳೆಬಾತ್ ರೆಸಿಪಿ ರೆಡಿ. ನಮ್ಮಮ್ಮ ಮಾಡುವಂಥದ್ದು